ಏರ್ ಇಮೇಜ್ ನೀವು ಗಮನಿಸ್ತಾ ಇದ್ರಿ. ಪ್ರಮುಖವಾಗಿ ಇದನ್ನ ನೋಡಿ, ಇದು ಪ್ರಮುಖವಾಗಿ ಜಾಕೋಬಾಬಾದ್ ಏರ್ಬೇಸ್, ಪಾಕಿಸ್ತಾನದ 4 ಪ್ರಮುಖ ಏರ್ ಬೇಸ್ಗಳಲ್ಲಿ ಇದು ಕೂಡ ಒಂದು. ನೋಡಿ, ಇದನ್ನ ಬ್ರಹ್ಮೋಸ್ ಕ್ಷಿಪಣಿಯಿಂದ ಉಡಾವಣೆ ಮಾಡಲಾಗಿದೆ ಅನ್ನೋದು ಈಗ ಸಿಕ್ಕಿರುವಂತಹ ಮಾಹಿತಿ. ಜಾಕೋಬಾಬಾದ್ ಏರ್ ಬೇಸ್ ನ ಸ್ಯಾಟಲೈಟ್ ಇಮೇಜ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. 4 ಏರ್ ಬೇಸ್ಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಲಾಗ್ತಾ ಇದೆ. ಪಾಕಿಸ್ತಾನ ಯಾವಾಗ ಮಾತುಕತೆಗೆ ಮುಂದಾಯ್ತೋ ತನಗೆ ಗೊತ್ತಾಯ್ತು ನಮಗೆ ಇನ್ನು ಉಳಿಗಾಲ ಇಲ್ಲ ಅಂತೇಳಿ. ಪ್ರಮುಖವಾಗಿ ಏರ್ ಬೇಸ್ ಅನ್ನ ಹೊಡೆದು ಉಳಿಸಲಾಯಿತು. ಯಾವಾಗ ಏರ್ ಬೇಸ್ಗಳು ಹೋಯ್ತೋ ಪಾಕಿಸ್ತಾನದ ಎಡಿಎಸ್ಗಳು ಅಂದ್ರೆ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಧ್ವಂಸ ಆಯ್ತು. ಪಾಕಿಸ್ತಾನಕ್ಕೆ ಇನ್ನ ಭಯ ಶುರುವಾಯ್ತು. ನೋಡಿ, ಈಗ ನೀವೇನ್ ನೋಡ್ತಾ ಇದ್ರಿ, ಇದು ನೂರ್ ಖಾನ್ ಏರ್ ಬೇಸ್. ಇದು ನೂರ್ ಖಾನ್ ನೋಡಿ, ಟಾರ್ಗೆಟ್ ನ ಏರಿಯಾವನ್ನ ಗಮನಿಸ್ತಾ ಇದ್ರಿ. ಇನ್ಸೆಟ್ ಟಾರ್ಗೆಟ್ ನ ಏರಿಯಾವನ್ನ ಇಲ್ಲಿ ಗಮನಿಸ್ತಾ ಇದ್ರಿ. ಅದರ ಒಂದು ಟ್ರಕ್ ಎಲ್ಲಿತ್ತು, ಟ್ರಕ್ಗಳನ್ನು ನಿಲ್ಲಿಸಲಾಗಿತ್ತು. ಅದಾದ್ಮೇಲೆ ಇಲ್ಲಿ ಗಮನಿಸ್ತಾ ಇದ್ರಿ ನೋಡಿ, ಇಲ್ಲಿ ಮಾರ್ಕ್ ಮಾಡಿ ನೋಡಿದ್ವಿ ನಿಮ್ಗೆ ಯಾವ ಒಂದು ಪೋಸ್ಟ್ ಅನ್ನ ಟಾರ್ಗೆಟ್ ಮಾಡಲಾಯಿತು ಅಂತೇಳಿ. ನಿಮಗೆ ಮೊದಲಿದ್ದಂತ ದೃಶ್ಯಕ್ಕೂ ಈಗ ಇರುವಂತ ದೃಶ್ಯಕ್ಕೂ ಬಹಳಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ. ನೋಡಿ, ಇಲ್ಲಿ ವ್ಯತ್ಯಾಸಗಳು ನೋಡಿ. ಇಲ್ಲಿ ಇದು ಮುಂಚೆ ಇದ್ದಂತದ್ದು, ಇದು ಪ್ರೀ ಸ್ಟ್ರೈಕ್ ಇಮೇಜ್ ಜೊತೆಗೆ ಇದು ಪೋಸ್ಟ್ ಅಂದ್ರೆ ಇದು ಸ್ಟ್ರೈಕ್ ಮಾಡೋಕ್ಕೂ ಮುಂಚೆ ಇದ್ದಂತ ಇಮೇಜ್, ಇದು ಸ್ಟ್ರೈಕ್ ಆದ್ಮೇಲೆ ನೋಡಿ ಯಾವ ರೀತಿಯಾಗಿದೆ, ಧ್ವಂಸ ಆಗಿದೆ ಅಂತೇಳಿ. ನೋಡಿ, ನಿಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಟ್ರಕ್ ಇರೋದು ಗೊತ್ತಾಗುತ್ತೆ, ಏರ್ ಬೇಸ್ ನ ರನ್ವೇ ಗೊತ್ತಾಗುತ್ತೆ, ಅವರ ವೆಹಿಕಲ್ ಗಳನ್ನು ನಿಲ್ಲಿಸಿರೋದು ಗಮನಿಸಬಹುದಿಲ್ಲ. ಇದರ ಮೇಲೆ ದಾಳಿ ಮಾಡಿದ್ಮೇಲೆ ಈ ರೀತಿಯಾಗಿ ಆಗಿದೆ ಅನ್ನೋದು ಈಗ ಸ್ಯಾಟಲೈಟ್ ಇಮೇಜ್ ಹೇಳ್ತಾ ಇದೆ. ಇದು ನಾವೇನ್ ನೋಡ್ತಾ ಇದೀವಿ, ಈಗ ಬೋಲಾರಿ ಏರ್ ಬೇಸ್ ಅನ್ನ ಗಮನಿಸ್ತಾ ಇದೀವಿ. ನೋಡಿ, ಬೋಲಾರಿ ಏರ್ ಬೇಸ್ ಅನ್ನ ಯಾವ ರೀತಿಯಾಗಿ ಅಲ್ಲಿ ಹೊಡೆದು ಉಳಿಸಲಾಗಿದೆ ಅಂತೇಳಿ. ಬೋಲಾರಿ ಪಾಕಿಸ್ತಾನ 11ನೇ ತಾರೀಕು ಬಿಡುಗಡೆ ಮಾಡಿರುವಂತ ಫೋಟೋ ಇದು. ನೋಡಿ, ಅದು ಡ್ಯಾಮೇಜ್ ಎಲ್ಲೆಲ್ಲಾಗಿದೆ ಅಂತ ಹೇಳಿ ಗಮನಿಸ್ತಾ ಇದೀವಿ. ಪಾಸಿಬಲ್ ಡ್ಯಾಮೇಜ್ ಎಲ್ಲೆಲ್ಲ ಆಗಿದೆ ಅಂತ ನಾವು ಗಮನಿಸ್ತಾ ಇದೀವಿ. ಇದು ನೋಡಿ ಸ್ಟ್ರಕ್ಚರ್, ಇದು ಏರ್ ಬೇಸ್ ನ ಸ್ಟ್ರಕ್ಚರ್ ಒಂದಿತ್ತು, ಅದನ್ನು ಕೂಡ ಧ್ವಂಸ ಮಾಡಲಾಗಿದೆ. ಪ್ರಮುಖವಾಗಿ ಪಾಕಿಸ್ತಾನ ಯಾವುದನ್ನ ತನ್ನ ಕೀ ಪಾಯಿಂಟ್ ಗಳನ್ನಾಗಿ ಇಟ್ಕೊಂಡಿತ್ತೋ ಅದೆಲ್ಲವನ್ನ ಕೂಡ ಧ್ವಂಸ ಮಾಡಲಾಗಿದೆ. ಈಗ ನೀವೇನ್ ನೋಡ್ತಾ ಇದ್ರಿ, ಬೋಲಾರಿ ಏರ್ ಬೇಸ್ ನ ಫೋಟೋವನ್ನ ಗಮನಿಸ್ತಾ ಇದ್ರಿ. ನೋಡಿ, ಬಿಫೋರ್ ಇದು ನಿಮ್ಗೇನು ಡ್ಯಾಮೇಜ್ ಆಗಿರೋದನ್ನ ನೀವು ಗಮನಿಸ್ತಾ ಇದ್ರಿ. ಇದು ಆಫ್ಟರ್ ನೋಡಿ, ಇಲ್ಲಿ ಕಂಪ್ಲೀಟ್ ಆಗಿ ಡೆಬ್ರೀಸ್ ಎಲ್ಲವೂ ಕೂಡ ಧ್ವಂಸ ಆಗಿದೆ. ತನ್ನ ಯುದ್ಧ ನೆಕ್ಸ್ಟ್ ಸರ್ಗೋದಾ ಏರ್ ಬೇಸ್ ನ ಫೋಟೋವನ್ನು ಕೂಡ ಗಮನಿಸಬಹುದು ನೀವು. ನೋಡಿ, ಇದು ಮುಷಾಫ್ ಸರ್ಗೋದಾ ಏರ್ ಬೇಸ್. ಇದು ಪೋಸ್ಟ್ ಸ್ಟ್ರೈಕ್ ಇಮ್ಯಾಜಿನರಿ ಅನಲೈಸ್ ಮಾಡಿ ನಿಮಗೆ ತೋರಿಸ್ತಾ ಇರೋದು. ಪೋಸ್ಟ್ ಸ್ಟ್ರೈಕ್ ಇಮ್ಯಾಜಿನರಿ ಇದು ಅಂದ್ರೆ ಸ್ಟ್ರೈಕ್ ಆದ ಬಳಿಕ ನೀವೇನ್ ನೋಡ್ತಾ ಇದ್ರಿ, ಈ ಮಾರ್ಕ್ ಮಾಡಿ ನಿಮಗೆ ತೋರಿಸ್ತಾ ಇದೀವಿ. ರನ್ವೇನೇ ಇಲ್ಲ ಅಂತಂದ್ರೆ ತನ್ನ ಯುದ್ಧ ವಿಮಾನಗಳನ್ನ ಹೇಗೆ ಹಾರಾಟ ಮಾಡುತ್ತೆ ಪಾಕಿಸ್ತಾನ. ಇದು ಅಟ್ಯಾಕ್ ಆದ ಬಳಿಕ ತೆಗೆದಂತ ಫೋಟೋ. ರನ್ವೇನ ಡೆಸ್ಟ್ರಾಯ್ ಮಾಡಿರುವಂತ ಫೋಟೋವನ್ನ ಗಮನಿಸ್ತಾ ಇದ್ರಿ. ಡೆಸ್ಟ್ರಾಯ್ ಆದ ಬಳಿಕ ತೆಗೆದಂತ ಚಿತ್ರ ಇದು. ನೋಡಿ, ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಮ್ಮ ಭಾರತದ ಸೇನೆ ಈ ಒಂದು ರನ್ವೇಯನ್ನ ಪ್ರಮುಖವಾಗಿ ಸೆಂಟ್ರಲ್ಲಿ ಧ್ವಂಸ ಮಾಡಿದೆ. ಅಲ್ಲಿಗೆ ರನ್ವೇನಲ್ಲಿ ಅರ್ಧಕ್ಕೆ ಎಲ್ಲೋ ಒಂದ್ ಕಡೆ ಎಂಡಿಂಗ್ ಅಲ್ಲಿ ಆಗಿದ್ರೆ ಮಿಕ್ಕಿದ ರನ್ವೇನಾಗೆ ಹೋಗಿ ಟೇಕ್ ಆಫ್ ಅಥವಾ ಲ್ಯಾಂಡಿಂಗ್ ಮಾಡುವಂತ ಕೆಲಸಗಳಾಗ್ಬೋದಿತ್ತು. ಆದ್ರೆ ಅರ್ಧಕ್ಕೆ ಅದನ್ನ ಹೊರಡಿಸಿದ್ರು. ನೋಡಿ, ನಿಮಗೆ ಇನ್ನೊಂದು ವಿಚಾರದಲ್ಲಿ ಗಮನ ನೋಡಿದ್ವಿ, ತನ್ನ ಯುದ್ಧ ವಿಮಾನಗಳಲ್ಲಿ ನಿಲ್ಲಿಸಿಕೊಂಡಿದೆ ಅದು ಪಾಕಿಸ್ತಾನ. ಯುದ್ಧ ನೋಡಿ, 1, 2, 3 ಸರ್ಗೋದಾ ಏರ್ ಬೇಸ್ ಇದು. ಮುಷಾಫ್ ಸರ್ಗೋದಾ ಏರ್ ಬೇಸ್ ಇದು. ಮೇ 10ನೇ ತಾರೀಕು ಹೊಡೆದಿದ್ದೀವಿ ಅಂತೇಳಿ ಮೇ 10ನೇ ತಾರೀಕಿನ ಇಮೇಜ್ ಅನ್ನು ನೀವು ಗಮನಿಸ್ತಾ ಇದ್ರಿ. ಅಲ್ಲಿ ಯುದ್ಧ ವಿಮಾನಗಳನ್ನು ನಿಲ್ಲಿಸಿರೋದನ್ನ ಗಮನಿಸ್ತಾ ಇದ್ರಿ. ಇದು ಏರ್ ಬೇಸ್, ಪಾಕಿಸ್ತಾನದ 4 ಪ್ರಮುಖ ಏರ್ ಬೇಸ್ಗಳಲ್ಲಿ ಇದು ಕೂಡ ಒಂದು. ಮುಷಾಫಾ ಸರ್ಗೋದಾ ಏರ್ ಬೇಸ್. ಈ ಏರ್ ಬೇಸ್ ನ ರನ್ವೇಯನ್ನೇ ಡೆಸ್ಟ್ರಾಯ್ ಮಾಡಲಾಗಿದೆ. ಅಲ್ಲಿಗೆ ಹಲ್ಲು ಕಿತ್ತಂತ ಹಾವಿನಂತಾಗಿತ್ತು.
ಪಾಕಿಸ್ತಾನದ ಸ್ಥಿತಿ. ಪಾಕಿಸ್ತಾನ ಸ್ಥಿತಿ, ರನ್ವೇಗಳು ಹೋಯ್ತು, ಏರ್ ಬೇಸ್ಗಳು ಧ್ವಂಸ ಆಯ್ತು, ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಉಡಿಸಾಯ್ತು. ಅಲ್ಲಿಗೆ ಪಾಕಿಸ್ತಾನ ಇನ್ನು ನಮ್ಮ ಕೆನಾಗ ಆಗೋದಿಲ್ಲ, ನಾವು ಭೂಮಿಯಿಂದ ಎಷ್ಟೇ ಒಂದು ಅಟ್ಯಾಕ್ ಅನ್ನ ಮಾಡಿದ್ರು ಕೂಡ ಆಕಾಶದಿಂದ ಅಟ್ಯಾಕ್ ಮಾಡೋದು ಬಹಳ ದೊಡ್ಡ ಪ್ರಾಮುಖ್ಯತೆ ಪಡೆದುಕೊಳ್ತೆ, ಎಂಗೇಜ್ ಇಡಕ್ಕಾಗೋದಿಲ್ಲ ಅಂತೇಳಿ ಏರ್ ಎಂಗೇಜ್ ಇಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಮನವರಿಕೆ ಆದ ಬಳಿಕ ಪಾಕಿಸ್ತಾನ ಮಾತುಕತೆ ಬಂದಿರೋದು. ನೋಡಿ, ರನ್ನಿಂಗ್ ರೇಸ್ಗೆ ಇಳಿದಾಗ ಅಪೋನೆಂಟ್ ನ ಕಾಲನ್ನ ಕಟ್ ಮಾಡುವಂತ ಕೆಲಸವನ್ನ ಭಾರತ ಮಾಡ್ತು. ಅದಕ್ಕೆ ತಾಜಾ ಉದಾಹರಣೆ ಅಂತಂದ್ರೆ ಸರ್ಗೋದಾ ಏರ್ಬೇಸ್ ನ ರನ್ವೇಯನ್ನ ಧ್ವಂಸ ಮಾಡಿದ್ದು. ಇಲ್ಲಿ ನೋಡಿ, ಈ ಮಾರ್ಕ್ ನೀವು ನೋಡ್ತಾ ಇದ್ರಲ್ಲ, ಇದು ಸರ್ಗೋದಾ ಏರ್ಬೇಸ್ ರನ್ವೇಯನ್ನ ಧ್ವಂಸ ಮಾಡಿರುವಂತ ಫೋಟೋ. ರನ್ವೇನೇ ಧ್ವಂಸ ಮಾಡಿದ್ಮೇಲೆ ತನ್ನ ಯುದ್ಧ ವಿಮಾನಗಳನ್ನ ಹೇಗೆ ಹಾರಾಟ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? 4 ಇಮೇಜ್ ನೀವೀಗ ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರಿ, 4 ಇಮೇಜ್ ಅನ್ನ ಗಮನಿಸ್ತಾ ಇದ್ರಿ. ಎರಡನೇದು ನಿಮಗೆ ನೀವು ನೋಡ್ತಾ ಇರೋದು ಸರ್ಗೋದಾ ಏರ್ಬೇಸ್, ಮತ್ತೊಂದು ಬೋಲಾರಿ ಏರ್ಬೇಸ್, ಪಾಕಿಸ್ತಾನ ಮಾತುಕತೆಗೆ ಬಂದಿದೆ, ಓದಕ್ಕೆ ಬೇಕಾಗಿಲ್ಲ, ಇನ್ನ ಅದಕ್ಕೆ ಏನು ಕೂಡ ಕಿಸಿಯೋದಕ್ಕಾಗೋದಿಲ್ಲ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಿದೆ. ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಅಮಾಯಕರನ್ನ ಬಲಿ ಪಡೆದುಕೊಂಡಂತ ಪಾಕಿಸ್ತಾನ ತನ್ನ ಕಾಲನ್ನ ಕಳೆದುಕೊಳ್ತು. ಯಾವ ರೀತಿಯಾಗಿ ಭಾರತದ ಬಳಿ ಇರುವಂತ ಶಕ್ತಿಯುತ ಫೈಟರ್ ಜೆಟ್ಗಳನ್ನ ಉಡಾವಣೆ ಮಾಡಿದಾಗ ಅದನ್ನ ಏರ್ ಎಂಗೇಜ್ ಅಲ್ಲಿ ಇಡಬೇಕು ಅಂತಂದ್ರೆ ತನ್ನ ಫೈಟರ್ ಜೆಟ್ಗಳನ್ನ ಕೂಡ ಉಡಾವಣೆ ಮಾಡಬೇಕು. ಅದನ್ನ ಉಡಾವಣೆ ಮಾಡಬೇಕು ಅಂತಂದ್ರೆ ತನ್ನ ಏರ್ ಬೇಸ್ಗಳಿಂದ ಅದನ್ನ ಉಡಾವಣೆ ಮಾಡಬೇಕು. ಆ ಏರ್ ಬೇಸ್ಗಳನ್ನೇ ಹೊಡೆದಾಕ್ಬಿಟ್ರೆ ಆ ಕೆಲಸವನ್ನ ಮಾಡಿದ್ದು ಭಾರತ. ಬೋಲಾರಿ ಏರ್ಬೇಸ್, ಸರ್ಗೋದಾ ಏರ್ಬೇಸ್, ಜಖೋಬಾಬಾದ್ ಏರ್ಬೇಸ್, ನೂರ್ ಖಾನ್ ಏರ್ಬೇಸ್, ಈ 4 ಏರ್ ಬೇಸ್ಗಳನ್ನ ಉಡೀಸ್ ಮಾಡಿದ್ದು ಭಾರತ. ಅಲ್ಲಿಗೆ ಪಾಕಿಸ್ತಾನದ ಅರ್ಧ ಕತೆ ಮುಗಿದೋಯ್ತು. ಏರ್ ಡಿಫೆನ್ಸ್ ಸಿಸ್ಟಮ್ ಇಲ್ಲ, ಏರ್ ಬೇಸ್ಗಳಿಲ್ಲ. ಇದರಿಂದಾಗಿ ಪಾಕಿಸ್ತಾನ ಕೊನೆಗೆ ಸೋತು ಸುಣ್ಣವಾಗಿ ಮಾತುಕತೆಗೆ ಬಂದಿದ್ದು. ಮತ್ತಷ್ಟು ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಬ್ರೇಕ್ ಆದ್ಮೇಲೆ.